ಆರ್ಥಿಕವಾಗಿ ಇವತ್ತು ಈಗಿನ ಒಂದು ಪ್ರಪಂಚದಲ್ಲಿ ಅದು ಒಂದು ತೊಂದರೆ ಆಗಬಾರ್ದು, ಅಡೆತಡೆ ಆಗಬಾರ್ದು ಅಂತಂದು ನಾವು ಕರ್ನಾಟಕದ ಗ್ರಾಮೀಣ ಭಾಗದ ಮಕ್ಕಳಿಗೆ ಇವಾಗ ನಿಮಗೆ ಗೊಂದಲ ಬರ್ಬೋದು, ನಾನು KAS ಕೋಚಿಂಗ್ ಸೇರಲ್ಲ, IAS ಕೋಚಿಂಗ್ ಸೇರಲ್ಲ ಅಂತ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ, ನನಗೆ ಇಂಗ್ಲೀಷ್ ಬರಲ್ಲ, ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ಇರೋದಿಲ್ಲ, ನಮಗೆ ಹಣಕಾಸಿನ ಕೊರತೆ ಇರ್ತದೆ. ಇವಾಗ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು? ಈಗ 50,000 ರೂಪಾಯಿ ಹಿಂದೆ ಮುಂದೆ ನೋಡ್ಕೊಂಡು ನೀವು ಒಂದು ಚಿಕ್ಕ ಪೋಸ್ಟಿಗೆ ಚಿಕ್ಕ ಸಾಮರ್ಥ್ಯ ಬೆಳೆಸ್ಕೊಂಡ್ರಿ, ನೀವು ನಾಳೆ IAS ಎಕ್ಸಾಮ್ ಯಾವ ಕಾರಣಕ್ಕೂ ಬರೆಯೋದಕ್ಕಾಗಲ್ಲ. ನೀವು IAS ಬೇಡ, IPS ಬೇಡ, ಯಾವ ಬೇರೆ ಗೌರ್ಮೆಂಟ್ ಈ ಸಿವಿಲ್ ಸರ್ವಿಸಸ್ ಜಾಬ್ಸ್ ಬೇಡ, ನನಗೆ AE AEE ಅದಕ್ಕೆ ಬೇಕಾಗಿರೋ ಜನರಲ್ ನಾಲೆಡ್ಜ್ ಬೇಕು ಅಂತಂದರೆ ಖಂಡಿತ ನೀವು. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ, KPSCಗೆ ಕರ್ನಾಟಕ ಸರ್ಕಾರ ಸುಮಾರು 300ಕ್ಕೂ ಹೆಚ್ಚು ಏನು AC DYSP ತಹಶೀಲ್ದಾರ್ ಪೋಸ್ಟ್ ಬರ್ತವೆ, ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ ಅಂತ ಏನಂತ ಹೇಳ್ತೀವಿ, ಆ ಒಂದು ಹುದ್ದೆಗಳಿಗೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಶೀಘ್ರದಲ್ಲಿ ಅಂತಂದು ಒಂದು ಸೂಚನೆ ಕಳಿಸಿದೆ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂತಂದು ಅರೌಂಡ್ 300+. ಇವೆಲ್ಲ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳು. 107ಕ್ಕೂ ಹೆಚ್ಚು ಗ್ರೂಪ್ A ಹುದ್ದೆಗಳಿದ್ದಾವೆ. ಇನ್ನು ಉಳಿದವೆಲ್ಲ ಗ್ರೂಪ್ B, ತಹಶೀಲ್ದಾರು, ಅಸಿಸ್ಟೆಂಟ್ ಡೈರೆಕ್ಟರು, ಈ ಥರ ವೇರಿಯಸ್ ಪೋಸ್ಟ್ಸ್ ಎಲ್ಲ ಇರ್ತವೆ ಅದರಲ್ಲಿ. ಇವಾಗ ನಿಮಗೆಲ್ಲ ಈ ಒಂದು ಪರೀಕ್ಷೆಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಒಂದು ಗೊಂದಲ ಇರ್ತದೆ. ನಿಮ್ಮಲ್ಲಿ ಎಷ್ಟೊಂದು ಜನ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಇದ್ದೀರಿ, ಮೆಡಿಕಲ್ ಗ್ರಾಜ್ಯುಯೇಟ್ಸ್, BA BCom BSc, ಅಗ್ರಿ ಗ್ರಾಜ್ಯುಯೇಟ್ಸ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಈ ರೀತಿ ಹಲವಾರು ಡಿಸಿಪ್ಲಿನ್ಸಿಂದ ನೀವು ಡಿಗ್ರಿ ಮಾಡ್ಕೊಂಡು ಬಂದಿರ್ತೀರಿ. ಇನ್ನೊಂದು 1 or 2 ಮಂತಲ್ಲಿ ನೋಟಿಫಿಕೇಷನ್ ಬರ್ಬೋದು. ಆ ನೋಟಿಫಿಕೇಷನ್ ಬಂದು 2-3 ತಿಂಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅಂದರೆ ಮೇ ಬಿ ಅರೌಂಡ್ ನವಂಬರ್ ಡಿಸೆಂಬರ್ ಹಂಗೆ. ಆಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಮೇ ಬಿ ಅದಾದಮೇಲೆ ಮತ್ತೆ 1-2 ತಿಂಗಳು ಬಿಡ್ಕೊಂಡಿರುತ್ತೆ, ಮಾರ್ಚ್ ಏಪ್ರಿಲಲ್ಲಿ ಅಂತ ಹೇಳ್ಕೊಬೋದು. ಆಮೇಲೆ ಜೂನ್ ಜುಲೈಲಿ ಇಂಟರ್ವ್ಯೂ ಮಾಡಿ, ಅಂದರೆ 2027ನಲ್ಲಿ. ನೆಕ್ಸ್ಟ್ 2027 ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೆ ಈ ಒಂದು ಸಂಪೂರ್ಣ ಒಂದು ಏನು ಸೈಕಲ್ ಇದೆ ಎಕ್ಸಾಮಿನೇಷನ್, ಅದನ್ನು ಮುಗಿಸುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ತಯಾರಿ ಹೇಗಿರಬೇಕು? ಇವಾಗ ನೀವು ಫ್ರೆಶ್ ಗ್ರ್ಯಾಜುಯೇಟಾಗಿ ಬಂದಾಗ ಮೆಜಾರಿಟಿ ನಿಮಗೆಲ್ಲ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ಇರೋದಿಲ್ಲ. ಸೊ ಈ ಒಂದು ಏನು ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ UPSC ಅಥವಾ KPSC ನಡೆಸುವಂಥ ಎಕ್ಸಾಮ್ಗಳಿಗೆ ಭಾಳ ಆಳವಾದ ಸಾಮಾನ್ಯ ಅಧ್ಯಯನ ಜ್ಞಾನ ನಮಗೆ ಅಗತ್ಯ ಇರ್ತದೆ, ಜನರಲ್ ಅವೇರ್ನೆಸ್. ಅದು ನ್ಯೂಸ್ ಪೇಪರ್ ರೀಡಿಂಗಿಂದ ಬಂದಿರುತ್ತೆ. ಸೊ ಮೋಸ್ಟ್ ಆಫ್ ಯು ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ಇರೋದಿಲ್ಲ. ಸೊ ಹಾಗಾಗಿ ಸೆಲ್ಫ್ ಸ್ಟಡಿ ಮಾಡ್ತಾ ಕೂರ್ತೀನಿ ಅಂತಂದರೆ ನಿಮಗೆ ಸಮಯ ವ್ಯರ್ಥ ಆಗ್ತದೆ, ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇರ್ತದೆ. ಇವಾಗ ನಿಮಗೆ ಗೊಂದಲ ಬರ್ಬೋದು, ನಾನು KAS ಕೋಚಿಂಗ್ ಸೇರಲ್ಲ, IAS ಕೋಚಿಂಗ್ ಸೇರಲ್ಲ ಅಂತ. ನನ್ನ ಒಂದು ಥಿಂಕಿಂಗ್ ಏನು ಅಂತಂದರೆ, ನೀವು UPSC ಸಿಲೆಬಸ್ ಪ್ರಕಾರ UPSC ಎಕ್ಸಾಮ್ಗೆ ಅರೌಂಡ್ 1 ಇಯರ್ ನೀವು ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆದ್ರಿ ಅಂತಂದರೆ KAS ಎಕ್ಸಾಮಿನೇಷನ್ ನಿಮಗೆ ಸುಲಭ ಆಗುತ್ತೆ. ನೀವು ಲಾಸ್ಟ್ ರೆಕ್ರೂಟ್ಮೆಂಟಲ್ಲಿ KAS ಅಧಿಕಾರಿಗಳು ಯಾರ್ಯಾರಾದರೂ AC DYSP ತಹಶೀಲ್ದಾರ್, ನೀವು ಸುಮ್ಮನೆ ಹೋಗಿ ಅವ್ರನ್ನ ಒಂದು ರೌಂಡ್ ಮಾತಾಡ್ಸ್ಕೊಂಬನ್ನಿ. 99% ಅವರೆಲ್ಲ UPSCಗೆ ತಯಾರಿ ಮಾಡಿದಂಥವ್ರು, UPSCನಲ್ಲಿ ಮೇನ್ಸ್ ಮತ್ತು ಇಂಟರ್ವ್ಯೂ ಹಂತಕ್ಕೆ ಹೋಗಿ ಬಂದಂಥವ್ರು. UPSCಗೆ ತಯಾರು ಮಾಡಿದ್ದಕ್ಕೆ KAS ಈಸಿ ಆಗುತ್ತೆ. ಇವಾಗ KASಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರೋದಿಲ್ಲ. ಮೇನ್ಸಲ್ಲಿ UPSC ಏನು ಸಿಲೆಬಸ್ ಇದೆ, ಏನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದೆ, KASನವರು ಕೂಡ ಅದನ್ನೇ ಅಳವಡಿಸ್ಕೊಂಡಿದ್ದಾರೆ. ಫಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ, ಮೇನ್ಸಲ್ಲಿ 4 ಜನರಲ್ ಸ್ಟಡೀಸು ಮತ್ತು ಒಂದು essay ಪೇಪರ್ ಇರ್ತದೆ. ಆಮೇಲೆ ಕಂಪಲ್ಸರಿ ಕನ್ನಡ ಇಂಗ್ಲೀಷ್ ಇರುತ್ತೆ. UPSCನಲ್ಲಿ ಎಕ್ಸ್ಟ್ರಾ 500 ಮಾರ್ಕ್ಸಿಗೆ ಒಂದು ಆಪ್ಷನಲ್ ಪೇಪರ್ ಇರುತ್ತೆ, ಅದರಲ್ಲಿ 2 ಪೇಪರ್ ಇರುತ್ತೆ, 250 + 250. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇಲ್ಲಿ KASಲ್ಲಿ ಹಿಂದೆಲ್ಲ ಭ್ರಷ್ಟಾಚಾರ ಭಾಳ ಇತ್ತು, ಈಗಲೂ ಇದೆ ಅಂತ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಮಾರ್ಕ್ಸ್ 25 ಇಳಿಸಿದ್ದಾರೆ ಇಂಟರ್ವ್ಯೂನಲ್ಲಿ. UPSCನಲ್ಲಿ 275 ಮಾರ್ಕ್ಸಿಗಿರುತ್ತೆ. ಅಲ್ಲಿ ಭಾಳ ಫೇರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇಂಟರ್ವ್ಯೂ ನಡೀತದೆ ಮೆರಿಟ್ ಬೇಸಿಸ್ ಮೇಲೆ. ಆಮೇಲೆ ಇಲ್ಲಿ KASಲ್ಲಿ ಮಿನಿಮಮ್ 10 ಕೊಡಬೇಕು, ಮ್ಯಾಕ್ಸಿಮಮ್ 20ಗಿಂತ ಜಾಸ್ತಿ ಕೊಟ್ಟರೆ ಕಾರಣ ಹೇಳಬೇಕು, 10ಕ್ಕಿಂತ ಕಡಿಮೆ ಕೊಟ್ಟರೆ ಅದಕ್ಕೂ ಕೂಡ ಕಾರಣ ಹೇಳಬೇಕು ಅಂತ ಹಲವಾರು ಕೆಲವೊಂದು ರಿಫಾರ್ಮ್ಸ್ನ ತಂದಿದ್ದಾರೆ. ಇನ್ನೂ ಹಲವಾರು ರಿಫಾರ್ಮ್ಸ್ನ ತರೋದು ಬಾಕಿ ಇದೆ. ಇವಾಗ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು? ಈಗ ನಿಮ್ಗೆ ಆಲ್ರೆಡಿ ಜನರಲ್ ನಾಲೆಡ್ಜ್ ಇಲ್ಲ, 0 ಇದೆ ಅಂತಂದರೆ ನೀವು UPSC ಕೋಚಿಂಗ್ ಜಾಯ್ನ್ ಆಗಿ. ಈಗ ಕೆಲವೊಬ್ಬರು ಯಾಕೆ ನಾನು UPSC ಜಾಯ್ನ್ ಆಗಬೇಕು, ಡೈರೆಕ್ಟ್ಲಿ KPSC ಅಂತ ಹೇಳ್ತಾರೆ. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ KSCಗೆ ಯಾರು ಬರುವಂಥ ಕೆಟಗರಿಗಳು ಯಾರ್ಯಾರು ಇಂಗ್ಲೀಷ್ ಬರದೇ ಇರುವಂಥವ್ರು, ಅಂದರೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ, ನನಗೆ ಇಂಗ್ಲೀಷ್ ಬರಲ್ಲ, ಹಾಗಾಗಿ ನಾನು ಒಂದು ಚಿಕ್ಕದ್ರಿಂದ ಶುರು ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇರೋವಂಥವ್ರು. ಅವ್ರಿಗೆ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ, ಇಂಗ್ಲೀಷನ್ನು ಕಲಿಬೋದು. ನೀವು 4-5 ತಿಂಗಳಲ್ಲಿ ಮನಸ್ಸು ಮಾಡಿದರೆ ಇಂಗ್ಲೀಷನ್ನು ಓದೋದಕ್ಕೆ ಶುರು ಮಾಡಿ,
ಅದನ್ನು ಡಿಕ್ಷನರಿ ಯೂಸ್ ಮಾಡ್ಕೊಂಡು ಒಂದು ಮಾರ್ಗದರ್ಶನದ ಕೆಳಗೆ ಅರ್ಥ ಮಾಡ್ಕೊಂಡು ಹೋದರೆ ನಿಮಗೆ ಇಂಗ್ಲೀಷನ್ನು ಖಂಡಿತವಾಗಿಯೂ ಕಲಿಬಹುದು. ಇಂಗ್ಲೀಷಲ್ಲೇ ಕೇಳಿಸ್ಕೊಂಡು ಇಂಗ್ಲೀಷಲ್ಲೇ ಓದಿ ಇಂಗ್ಲೀಷಲ್ಲೇ ಬರೆಯೋದನ್ನು ತಪ್ಪಿಂದ ಶುರು ಮಾಡಿದರೂ ಪರವಾಗಿಲ್ಲ. ಒಂದೆರಡು ತಿಂಗಳಾದಮೇಲೆ ನಿಮಗೆ ಇಟ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಸೆನ್ಸ್. ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಬಟ್ ನಾವು ಪ್ರಯತ್ನ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ. ಎರಡನೇ ಕೆಟಗರಿ, ನಮಗೆ ಹಣಕಾಸಿನ ಕೊರತೆ ಇರ್ತದೆ. ಹಾಗಾಗಿ KS ಆದರೆ ಕಡಿಮೆ ಫೀಸ್ ಇರ್ತದೆ, UPSC ಆದರೆ ಜಾಸ್ತಿ ಇರುತ್ತೆ ಅಂತಂದು. ಸೊ ನೀವು ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮ್ಮ ಸಾಮರ್ಥ್ಯ ಜಾಸ್ತಿ ಆಯಿತು, ನಿಮ್ಮ ಕೌಶಲ್ಯ ಸ್ಕಿಲ್ಸ್ ಜಾಸ್ತಿ ಆಯಿತು, ಒಂದು ಟಫೆಸ್ಟ್ ಎಕ್ಸಾಮಿಗೆ ಪ್ರಿಪೇರ್ ಆದ್ರಿ ಅಂತಂದರೆ ನಾಳೆ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ 100% ನಿಮ್ಮದಾಗುತ್ತೆ. ಇವಾಗ ಹಣಕಾಸಿನ ತೊಂದರೆ ಇದೆ ಅಂತಂದು ಸ್ವಲ್ಪ ಹಿಂದೆ ಮುಂದೆ ಏನು ಬೆಂಗಳೂರಿಗೆ ಬಂದು ನೀವು ಒಂದು ವರ್ಷ ಕೋಚಿಂಗ್ ತೊಗೋಬೇಕು ಅಂತಂದರೆ IASಗೆ ಊಟ ವಸತಿ ಸಮೇತ ಹತ್ತತ್ರ ಒಂದು 2 ಲಕ್ಷ ಖರ್ಚು ಬರುತ್ತೆ. ಕೋಚಿಂಗ್ ಅರೌಂಡ್ 1 ಲ್ಯಾಕ್ ಇರುತ್ತೆ, ಇನ್ನು ಉಳಿದಿದ್ದು ಊಟ ವಸತಿ ಇರುತ್ತೆ. KPSC ಅಂತ ಬಂತು ಅಂತಂದರೆ ಅದು ಒಂದು 45,000 ಕೋಚಿಂಗು, 1 ಲಕ್ಷ ಊಟ ವಸತಿ ಇದ್ದೇ ಇರುತ್ತೆ, 1.5. ಈಗ 50,000 ರೂಪಾಯಿ ಹಿಂದೆ ಮುಂದೆ ನೋಡ್ಕೊಂಡು ನೀವು ಒಂದು ಚಿಕ್ಕ ಪೋಸ್ಟಿಗೆ ಚಿಕ್ಕ ಸಾಮರ್ಥ್ಯ ಬೆಳೆಸ್ಕೊಂಡ್ರಿ, ನೀವು ನಾಳೆ IAS ಎಕ್ಸಾಮ್ ಯಾವ ಕಾರಣಕ್ಕೂ ಬರೆಯೋದಕ್ಕಾಗಲ್ಲ. ಹಾಗಾಗಿ ನನ್ನ ಸಜೆಷನ್ ಏನು ಅಂತಂದರೆ, ನೀವು UPSCಗೆ ಪ್ರಿಪೇರ್ ಆದರೆ ಕನ್ನಡ ಮಾಧ್ಯಮದವ್ರು ಇರ್ಬೋದು, ಅಥವಾ ಇಲ್ಲ ನನಗೆ ಯಾವುದೋ ಒಂದು ಬೇರೆ ಒಂದು ಜಾಬು, ಯಾವುದೋ ಒಂದು ಚಿಕ್ಕ ಜಾಬು ಸಾಕು ಅನ್ನೋರು, ಆರ್ಥಿಕವಾಗಿ ಸಮಸ್ಯೆ ಇರೋರು ಕೂಡ ನೀವು ಒಂದು ಸ್ವಲ್ಪ ರಿಸ್ಕ್ ತೊಗೋಬೇಕಾಗತ್ತೆ. ರಿಸ್ಕ್ ತೊಗೊಂಡು ಇಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಬೆಂಗಳೂರಿಗೆ ಬಂದು ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಅದನ್ನು ಬಳಸ್ಕೊಂಡು ನಿಮ್ಮ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನೆಕ್ಸ್ಟ್ 30-40 ವರ್ಷ ಲೈಫು ಸುಭದ್ರವಾಗಿರುವಂಥ, ಎಲ್ಲ ಆರ್ಥಿಕ ಭದ್ರತೆ ಇರುತ್ತೆ, ಸಾಮಾಜಿಕ ಭದ್ರತೆ ಇರುವಂಥ ಒಂದು ಸರ್ಕಾರಿ ನೌಕರಿ. ಯಾಕಂದರೆ ಸುಮಾರು ಒಂದು 60-70 ಸಾವಿರ ಜಾಬ್ಸಿಗೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತ ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಮುಂಬರುವ 2 ವರ್ಷದಲ್ಲಿ ಹಂತವಾಗಿ ಅವರು ಮಾಡ್ತಾರೆ ಅಂತಂದು ನನಗೆ ನಂಬಿಕೆ ಇದೆ. ಆಮೇಲೆ ಕೆಲವೊಬ್ಬರು ಟೆಕ್ನಿಕಲ್ ಎಕ್ಸಾಮ್ಸಿಗೆ ಅಸಿಸ್ಟೆಂಟ್ ಎಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಮುಗಿಸಿರ್ತಾರೆ, ಸಿವಿಲ್ಲು, ಮೆಕ್ಯಾನಿಕಲ್, ಮೇ ಬಿ ಎಲೆಕ್ಟ್ರಿಕಲ್, AE AEE ಪೋಸ್ಟಿಗೆ ಬೇಸಿಕ್ ಜನರಲ್ ನಾಲೆಡ್ಜ್ ಬೇಕು ಅಂತಂದು ನೀವು ಕ್ಲಿಯರ್ ಇದ್ದರೆ, ನೀವು IAS ಬೇಡ, IPS ಬೇಡ, ಯಾವ ಬೇರೆ ಗೌರ್ಮೆಂಟ್ ಈ ಸಿವಿಲ್ ಸರ್ವಿಸಸ್ ಜಾಬ್ಸ್ ಬೇಡ, ನನಗೆ AE AEE ಅದಕ್ಕೆ ಬೇಕಾಗಿರೋ ಜನರಲ್ ನಾಲೆಡ್ಜ್ ಬೇಕು ಅಂತಂದರೆ ಖಂಡಿತ ನೀವು KPSCಗೆ ಮಾತ್ರ ಜಾಯ್ನ್ ಆಗಿ, UPSCಗೆ ಬರೋದು ಬೇಡ. ಸೊ ನೀವು UPSCಗೆ ಪ್ರಿಪೇರ್ ಆದ್ರಿ ಅಂತಂದರೆ ಇವಾಗ ಈಗ ಶುರು ಮಾಡ್ಕೊಂಡ್ರೆ, ಈ ಮಂತಲ್ಲಿ ನಮ್ಮಲ್ಲೂ ಅಡ್ಮಿಷನ್ ನಡೀತಾ ಇದ್ದಾವೆ. ಈ ಮಂತಿಂದ ನೆಕ್ಸ್ಟು ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ನೀವು ಕೋಚಿಂಗ್ ತೊಗೊಂಡ್ರಿ ಅಂತಂದರೆ KS ಕೂಡ ನಿಮಗೆ ಸುಗಮವಾಗಿ ಸುಲಲಿತವಾಗಿ ಆರಾಮಾಗಿ ನೀವು ಆ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಇವತ್ತು ನೀವು KS ಕೋಚಿಂಗ್ ತಗೊತೀರಿ, ಈ ಕಡೆ ಕರ್ನಾಟಕದ ಸಾವಿರಾರು ಜನ ನಮ್ಮಲ್ಲಿರ್ಬೋದು ಡೆಲ್ಲಿಗೆ ಹೋಗಿ UPSC ಕೋಚಿಂಗ್ ತೊಗೊಂಡು ಕೂಡ ಬಂದಿರ್ತಾರೆ. ಸೊ ಅವರು KS ನೋಟಿಫಿಕೇಷನ್ ಬಂದಾಗ ಅವರು ಕೂಡ ಪ್ರಯತ್ನ ಮಾಡೇ ಮಾಡ್ತಾರೆ. ಹಾಗಾಗಿ ಯಾವುದೇ ಒಂದು ತಾರತಮ್ಯ ಇರಬಾರ್ದು. ಹಾಗಾಗಿ ನೀವು ಅವಕಾಶ ಇದ್ದಾಗ ಬೆಂಗಳೂರಲ್ಲೇ ನಿಮಗೆ ಸುಸಜ್ಜಿತವಾಗಿ ನಮ್ಮ ಇನ್ಸೈಟ್ಸ್ IAS ಅಲ್ಲಿ ಕೋಚಿಂಗ್ ಸಿಗುತ್ತೆ. ಆರ್ಥಿಕವಾಗಿ ನಿಮಗೆ ಸಮಸ್ಯೆ ಇತ್ತು ಅಂದರೆ ದಯವಿಟ್ಟು ಮುಕ್ತವಾಗಿ ನಮ್ಮ ಹತ್ರ ಬನ್ನಿ. ನೀವು ಕಡು ಬಡವರಾಗಿದ್ದರೆ ನಿಮ್ಗೆ ಇಲ್ಲೇ ಇಲ್ಲ ಅಂತಂದರೆ ನಮಗೆ ಅತ್ಯಂತ ಕಡಿಮೆ ದರ ಅಥವಾ ಮೆರಿಟ್ ಬೇಸಿಸ್ ಮೇಲೆ ಸಂಪೂರ್ಣ ಉಚಿತವಾಗಿಯೂ ಕೂಡ ನಾವು ಕೋಚಿಂಗ್ ಕೊಡ್ತಾಯಿದ್ದೀವಿ. ಹಾಗೂ ಡಿಸ್ಕೌಂಟ್ಗಳು ಕೂಡ ಕೊಡ್ತಾಯಿದ್ದೀವಿ. ನಿಮಗೆ ಮೆರಿಟ್ ಬೇಸಿಸ್ ಮೇಲೆ ಎಷ್ಟು ಬೇಕೋ ಅಷ್ಟು ಸ್ಕಾಲರ್ಶಿಪ್ ಕೂಡ ನಾವು ಕೊಡ್ತಾಯಿದ್ದೀವಿ. ಆರ್ಥಿಕವಾಗಿ ಇವತ್ತು ಈಗಿನ ಒಂದು ಪ್ರಪಂಚದಲ್ಲಿ ಅದು ಒಂದು ತೊಂದರೆ ಆಗಬಾರ್ದು, ಅಡೆತಡೆ ಆಗಬಾರ್ದು ಅಂತಂದು ನಾವು ಕರ್ನಾಟಕದ ಗ್ರಾಮೀಣ ಭಾಗದ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಆರ್ಥಿಕ ತೊಂದರೆ ಇರುವಂಥವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಕೋಚಿಂಗ್ ಕೊಡ್ತಾಯಿದ್ದೀವಿ. ಸೊ ನನ್ನ ಸಜೆಷನ್ನು, ನೀವು UPSC ಮಾಡಿ. ಈಗ KS ಇಲ್ಲ, ನಾನು KSA ಮಾಡ್ತೀನಿ ಅಂದರೆ UPSC ಕೋಚಿಂಗ್ ತಗೊಂಡು ಆಪ್ಷನಲ್ ತೊಗೊಳಕ್ಕೆ ಹೋಗ್ಬೇಡಿ. 500 ಮಾರ್ಕ್ಸ್ ಆಪ್ಷನಲ್ ಬೇಡ. ಜನರಲ್ ಸ್ಟಡೀಸ್ ಅಂತ ಬಂದಾಗ UPSC ಲೆವೆಲಿಗೆ ಪ್ರಿಪೇರ್ ಆಗಿ. ಡೈಲಿ ಆನ್ಸರ್ ರೈಟಿಂಗ್ ಇರುತ್ತೆ, ಪ್ರಬಂಧ ಇರುತ್ತೆ, ಎಸ್ಸೆ ರೈಟಿಂಗ್ ಇರುತ್ತೆ, ನಿಮ್ಮ ಸ್ಕಿಲ್ಸ್ ಟಾಪ್ ಲೆವೆಲಿಗೆ ಹೊರಟೋಗುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ನೀವು KS ಅಲ್ಲಿ ಬಹಳ ಸಮರ್ಥವಾಗಿ ಪರೀಕ್ಷೆಯನ್ನು ಎದುರಿಸಿ ಒಂದು ರ್ಯಾಂಕ್ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ನಿಮ್ಮದಾಗಿರ್ತದೆ. ನಮಸ್ಕಾರ.